ಆತ್ಮೀಯ ವೀಕ್ಷಕರಿಗೆ ನನ್ನ ಸಭೆ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕಾಳಸರ್ಪ ಯೋಗದ ಭಾಗ 2ರಲ್ಲಿ ಹೇಳ್ತಾ ಇದ್ದೀನಿ. ನಿನ್ನೆ ಕಾಳಸರ್ಪ ಯೋಗ ಅಂದರೆ ಅಂತ ಹೇಳಿದ್ದೆ. ಅಲ್ಲಿಂದ ಎಷ್ಟು ರೀತಿಯ ಕಾಳಸರ್ಪ ಯೋಗಗಳಿವೆ ನೋಡಿ. ರಾಶಿಗಳ ಲಗ್ನಗಳ ಭಾವಗಳನ್ನು ಅನುಸರಿಸಿ 12 ಲಗ್ನಗಳಿಗೆ 12 ರೀತಿಯ ಕಾಳಸರ್ಪ ದೋಷಗಳಿವೆ. ಅವು ಯಾವುದೆಂದರೆ ಅನಂತ ಕಾಳ, ಕುಳಿತ ಕಾಳ, ವಾಸುಕಿ ಕಾಳ, ಶಂಖ ಫಲಕಾಳ, ಪದ್ಮಕಾಳ, ಮಹಾಪದ್ಮಕಾಳ, ತಕ್ಷಕ ಕಾಳ, ಕಾರ್ಕೋಟಕ ಕಾಳ, ಶಂಖಚೂಡ ಕಾಳ, ಘಟಕ ಕಾಳ, ವಿಷಾಭವ ಕಾಳ, ಶೇಷನಾಗ ಕಾಳ. ಇನ್ನೋ ರೀತಿಯಲ್ಲಿ 12 ರೀತಿಯ ಕಾಳಸರ್ಪ ದೋಷಗಳಿವೆ ನೋಡಿ. ಆದ್ಮೇಲೆ ಒಂದೊಂದರಲ್ಲಿ ಸಹ ಬೇರೆ ಬೇರೆ ಫಲ ಇರ್ತದೆ, ಎಲ್ಲ ಒಂದೇ ಫಲ ಕೊಡೋದಿಲ್ಲ. ಈ 12ರಲ್ಲಿ ಸಹ ಬೇರೆ ಬೇರೆ ರೀತಿಯ ತೊಂದರೆಗಳು, ಬೇರೆ ಬೇರೆ ರೀತಿಯ ಫಲಗಳು. ಅನಂತ ಕಾಳಸರ್ಪದಲ್ಲೇ ಒಂದು ರೀತಿ ನಮಗೆ ತೊಂದರೆ ಆಗ್ತದೆ. ಕುಳಿತ ಕಾಳಸರ್ಪದಲ್ಲಿದ್ದರೆ ಅವ್ರಿಗೆ ಬೇರೆ ರೀತಿ ಆಗ್ತದೆ. ವಾಸಿಕೆ ಕಾಳಸರ್ಪದಲ್ಲಿದ್ದರೆ ಅವ್ರಿಗೆ ಬೇರೆ ರೀತಿ ಫಲಗಳಿರ್ತದೆ. ಈ ಎಲ್ಲ ಫಲಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.